ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೆನ್ನೆ ಕೂಡ ಇದನ್ನೇ ಹಾಕಿದ್ದೆ, ಇವತ್ತು ಕೂಡ ಇದನ್ನೇ ಹಾಕಿದ್ದೀನಿ ಅಂತ ಅಂದ್ಕೋಬೇಡಿ. ನಾನು ಅದರಲ್ಲಿ ವಿಡಿಯೋ ಮಾಡಿರೋ ಪ್ರಕಾರ ಮಾತುಗಳಿರಲಿಲ್ಲ, ಹಂಗಾಗಿ ನಾನು ಸಪ್ರೇಟ್ ವಿಡಿಯೋ, ಇದು ಟೆರೇಸ್ ಮೇಲೆ ಮಾಡ್ತಿರುವಂತಹ ವಿಡಿಯೋ. ಮೇಲ್ಗಡೆ ತುಂಬ ಚೆನ್ನಾಗಿ ಗಾಳಿ ಬರುತ್ತೆ, ವಾಯ್ಸ್ ಕೊಡೋಕ್ಕೆ ಆಗಲಿ, ಸೊ ಯಾರ್ದು ಡಿಸ್ಟರ್ಬೆನ್ಸ್ ಇರೋದಿಲ್ಲ, ತುಂಬ ಖುಷಿಯಾಗುತ್ತೆ. ಹಾಗಾಗಿ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಬೆಲ್ ಬಟನ್ ಒತ್ತೋದ್ರಿಂದ ನಿಮಗೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಹಾಗಾಗಿ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಫ್ರೆಂಡು ಮಗುದು ಬರ್ಡೇ ಇತ್ತು, ಅದನ್ನೇ ನಾನು ವಿಡಿಯೋ ಎಡಿಟ್ ಮಾಡಿ ಬಿಡ್ತಾ ಇದ್ದೀನಿ. ಇವತ್ತು ಅಡುಗೆ ರೆಸಿಪಿ ಯಾವುದೂ ಇಲ್ಲ, ಯಾಕಂದರೆ ಇವತ್ತು ನಾನು ಅಡುಗೆನೇ ಮಾಡಿಲ್ಲ. ಹೊರಗಡೆ ಅಲ್ಲೇ ಬರ್ಡೇಲಿ ತಿನ್ಕೊಂಬಂದ್ವಲ್ಲ, ಹಾಗಾಗಿ ಮನೇಲಿರೋರಿಗೆ ಸಾಂಬಾರಿತ್ತು, ಅನ್ನ ರೈಸ್ ಒಂದು ಮಾಡಿದ್ವಿ ಅಷ್ಟೇ, ಅದನ್ನೇ ತಿನ್ಕೊಂಡ್ರು ಅವರು. ಸುಮ್ಮನೆ ಅಡುಗೆ ಮಾಡಿ ಇಡೋದ್ರಿಂದ ಮತ್ತೆ ವೇಸ್ಟ್ ಆಗುತ್ತೆ, ಮತ್ತು ಬೆಳಗ್ಗೆ ಟೈಮ್ ತಿನ್ನೋಕ್ಕಾಗಲ್ಲ. ಹಂಗಾಗಿ ನಾನು ಇದನ್ನಿಷ್ಟನ್ನ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್, ಫುಲ್ಲು ವಿಡಿಯೋ ನೋಡಿ. ಸೊ ನಿಮ್ಮ ಸಪೋರ್ಟ್ ಇದೆ ಹಿಂಗೆ ಸದಾ ಇರಲಿ. ಸೊ ಎಲ್ಲರಿಗೂ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡಿದಿರೋ ಫುಲ್ಲು ವಿಡಿಯೋ ನೋಡಿ, ಗೊತ್ತಾಗುತ್ತೆ. ಹಾಗಾಗಿ ಸೊ ಬಾಯ್ ಫ್ರೆಂಡ್ಸ್. ನಾನು ಇವಾಗ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಹಂಗೆ ಎಲ್ಲೊಂದು ದೇವಸ್ಥಾನ ಇತ್ತು, ಕೈ ಮುಕ್ಕೊಂಡೆ ಅಷ್ಟೇ. ಫ್ರೆಂಡ್ ಮಗುದು ಬರ್ಡೇ ಇತ್ತು, ಸೊ ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ಮಾಡಿ ತೋರಿಸ್ತೀನಿ, ಬನ್ನಿ ಹೇಗೆಲ್ಲ ಬರ್ಡೇ ಸೆಲೆಬ್ರೇಷನ್ ಮಾಡ್ತೀವಿ ಅಂದ್ಬಿಟ್ಟು ನೋಡ್ಬೋದು ನೀವೇ. ಇನ್ನೊಂದು 5 ನಿಮಿಷಕ್ಕೆಲ್ಲ ಹೋಗ್ತೀವಿ ಅಲ್ಲಿಗೆ, ಮನೆ ಹತ್ರ. ನಮ್ಮ ಸ್ಟೈಲು, ಒಬ್ಬೊಬ್ರು ಒಂದೊಂಥರ ಆಚರಿಸ್ತಾರೆ. ನಾವು ಒಂಥರ ಆಚರಿಸ್ತೀವಿ, ಅವರು ಒಂಥರ ಆಚರಿಸ್ತಾರೆ. ಡೆಕೋತ್ ಲೈನ್ ಹತ್ರ ಹೋಗ್ತಾ ಇದ್ದೀವಿ. ಡಿಕ್ಯಾತ್ ಲೈನ್ ಏನೋ ಅದು ಡಿ ಮಾರ್ಟ್ ಹತ್ರ ಹೋಗ್ತಾ ಇದೀವಿ ನೋಡಿ ಫ್ರೆಂಡ್ಸ್. ಹೋಗ್ತಾ ಇದೀವಿ ಬೊಮ್ಮಸಂದ್ರ ಸರ್ಕಲ್ಲು. ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ರೋಡ್ ತುಂಬ ನೋಡಿ, ಮೇಲೆ ಫ್ಲೇವರ್ ಎಲ್ಲ ಇದೆ. ಕೆಳಗಡೆ ಹೋಗ್ತಾ ಇದ್ದೀವಿ. ಮುಂಚೆಗಿಂತಲೂ ಇವಾಗೂ ತುಂಬಾ ಡಿಫ್ರೆನ್ಸ್ ಐತೆ. ಈ ಸರ್ಕಲ್ಲು ಚಂದಾಪುರದಿಂದ ಫುಲ್ಲು ಕೋನಪ್ಪ ನಗರವರೆಗೂ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಮುಂಚೆ ನಾವು ಸ್ಟಾರ್ಟಿಂಗ್ ಬಂದಾಗ ಇದೆಲ್ಲ ಏನು ಇರಲೇ ಇಲ್ಲ, ಬರೀ ರೋಡ್ ಇತ್ತು. ನೋಡ್ತಾ ಇರ್ಬೋದು ಹೆಬ್ಬಗೋಡಿ ಎಂಟ್ರೆನ್ಸ್ ಇದು. ಹೆಬ್ಬಗೋಡಿಗೆ ಬಂದ್ವಿ ನಾವು ಇವಾಗ. ಫ್ರೆಂಡ್ ಮನೆ ಅಲ್ಲೇ ಇರೋದು. ಇದೇ ನೋಡಿ ಹೆಬ್ಬಗೋಡಿ ಎಂಟ್ರೆನ್ಸು. ಹೆಬ್ಬಗೋಡಿ ಅಂತೂ ಯಾವಾಗಲೂ ಜಾತ್ರೆ ಥರ ಇರುತ್ತೆ. ಇವತ್ತೇನೋ ಸ್ವಲ್ಪ ಪರವಾಗಿಲ್ಲ, ಸಂಡೇ ಬಂದರೆ ಅಂತೂ ಮುಗಿದ ಕತೆ, ಕಾಲಿಕ್ಕೂ ಜಾಗಿರಲ್ಲ, ಹಂಗಿರುತ್ತೆ. ಹೆಬ್ಬಗೋಡಿಲಿ ಬಟ್ಟೆಗಳಂತೂ ತುಂಬ ಫೇಮಸ್ಸು ಫ್ರೆಂಡ್ಸ್, ನಿಜವಾಗ್ಲೂ ನೋಡಿ. ಇಲ್ಲೇ ಮುತ್ತಲಮ್ಮನ ದೇವಸ್ಥಾನ ಹತ್ರ ಮುಂದೆ ಹೋಗಿಲ್ಲ, ಮುಂದೆ ಇಲ್ಲ, ಇನ್ನು ಮುಂದೆ. ಹಾಯ್ ಹಲೋ ಎಲ್ಲರಿಗೂ. ಸೊ ಎಲ್ಲರಿಗೂ ಶುಭರಾತ್ರಿ. ಸೊ ಗುಡ್ ಮಾರ್ನಿಂಗ್ ಅಲ್ಲ, ಇವತ್ತು ನೋಡಿ ಸಿಂಪಲಾಗಿ ರೆಡಿಯಾಗಿಬಿಟ್ಟು, ಫ್ರೆಂಡ್ ಮಗುದು ಬರ್ಡೇ ಇತ್ತು, ಪೂಜೆ ಮಾಡಿಬಿಟ್ಟು ಎಲ್ಲ ರೆಡಿಯಾಗಿ ಮಗುಗೆ ರೆಡಿ ಮಾಡಿ, ಪಾಪುಗೆ ಫ್ರೆಂಡ್ ಮಗುಗೆ ಗಿಫ್ಟ್ ತೊಗೋಬೇಕಂದ್ಬಿಟ್ಟು ಅಂಗಡಿಗೆ ಹೋಗಿದ್ವಿ. ಅಂಗಡಿಲಿ ತುಂಬ ಗಿಫ್ಟಸ್ ನೋಡಿದ್ವಿ, ಯಾವುದೂ ಇಷ್ಟ ಆಗಿಲ್ಲ. ಇವರು ಅಂಗಡಿಯಲ್ಲಿ ಇವಣ್ಣ ತುಂಬ ಒಳ್ಳೆಯವರು. ಇವರು ಚೆನ್ನಾಗಿ ತಂಗಿ ಅಂದ್ಕೊಂಡು ಚೆನ್ನಾಗಿ ಮಾತಾಡ್ತಾರೆ. ಅವ್ರದ್ದು ಇಲ್ಲೇ ಸ್ವಂತ ಮನೆ, ಸ್ವಂತ ಅಂಗಡಿ ಕೂಡ ಅವ್ರದ್ದೇ. ಇವ್ರ ಅಂಗಡಿಯಲ್ಲಿ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾವಿರೋ ಮನೆ ಹತ್ರನೇ ಇರೋದು ಅಂಗಡಿ ಇವ್ರದ್ದು. ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಯಾವುದೋ ಒಂದು ಗಿಫ್ಟ್ ಸೆಲೆಕ್ಟ್ ಮಾಡಿದ್ವಿ. ಸೆಲೆಕ್ಟ್ ಮಾಡಿಬಿಟ್ಟು ಪ್ಯಾಕ್ ಕೂಡ ಮಾಡಿಸಿದ್ವಿ. ಹೆಸರು ಕೂಡ ಬರೆದ್ರು ನಮ್ಮ ಮನೆಯವರು.
ಇದು ತೊಗೋಬೇಕು ಅಂದ್ಕೊಂಡ್ವಿ ಟೆಡಿ ಬೇರು. ತುಂಬ ಚಿಕ್ಕದು ಅನ್ನಿಸ್ತು, ಬೇಡ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಟ್ಟು ತೊಗೊಂಡ್ವಿ. ಹೋದ್ವಿ. ಮತ್ತು ಇವರೆಲ್ಲ ನಮ್ಮ ಒಟ್ಟಿಗೆ ಕೆಲಸ ಮಾಡೋರು ಮಾಡ್ತಾಯಿದ್ವಿ. ಇವರೆಲ್ಲ ಒಂದು ಗ್ಯಾಂಗ್, ಇವರೆಲ್ಲ ಒಂದು ಗುಂಪಲ್ಲಿ ಬಂದಿದ್ದರು ಬರ್ಡೇಗೆ. ಎಲ್ಲ ಆಲ್ರೆಡಿ ಫಸ್ಟೇ ಬಂದುಬಿಟ್ಟಿದ್ರು. ನಾನೇ ಲೇಟಾಗಿ ಹೋದೆ. ಲೇಟಾಗಿ ಹೋಗಿತ್ತು. ತುಂಬ ಜನ ಇದ್ದರು. ಇವರು ಬಂದು ಮುಸ್ಲಿಮ್ಸು, ತುಂಬ ಒಳ್ಳೆಯವರು. ಫ್ರೆಂಡು ಜೊತೇಲಿ ಕೆಲಸ ಮಾಡ್ತಾ ಇರ್ತೀವಲ್ಲ, ಹಾಗಾಗಿ ಪಾಪ ಕರೆದ್ರಲ್ವ, ಕರೆದ್ಮೇಲೆ ಹೋಗ್ಬೇಕಲ್ಲ, ಹೋಗಿಲ್ಲ ಅಂದರೆ ಅವ್ರಿಗೂ ಬೇಜಾರಾಗುತ್ತೆ. ನೋಡಿ ಎಷ್ಟು ದುರಹಂಕಾರ, ಇವಳಿಗೆ ಬಂದಿಲ್ಲ ಅಂತ ಬೈಕೊಂತಾರಲ್ವ, ಹಾಗಾಗಿ ಹೋದ್ವಿ. ನಮ್ಮನೆಯವರು ಅಲ್ಲೇ ಆಚೆ ನಿಂತಿದ್ರು, ಒಳಗಡೆ ಬರಲಿಲ್ಲ. ಲೇಡೀಸ್ ಎಲ್ಲ ಇದ್ದೀರಾ, ನಾನು ಬರಲ್ಲ ಅಂದ್ಬಿಟ್ಟು ಅವ್ರು ಬರಲಿಲ್ಲ. ಮಗ ಕೂಡ ಬಂದಿಲ್ಲ, ಅವನಿಗೆ ಹೋಮ್ವರ್ಕ್ ಜಾಸ್ತಿ ಇತ್ತು, ಹಾಗಾಗಿ ಅವನು ಬರಲಿಲ್ಲ. ನಾನು ನನ್ನ ಮಗಳು ಅಷ್ಟೇ ಹೋದ್ವಿ. ನಮ್ಮನೆಯವ್ರ ಪಾಪ ಆಚೆ ಕಡೆ ವೆಯ್ಟಿಂಗ್ ಮಾಡ್ತಾಯಿದ್ರು. ಸುಮಾರು 9:15 ಆಗೋಯ್ತು. ಅಲ್ಲೇ ನಾವು 8:30 ಹೋಗಿದ್ವಿ. ತುಂಬ ಲೇಟಾಗೋಯ್ತು, ಜನ ಜಾಸ್ತಿ ಇದ್ದಿದ್ದರಿಂದ ತುಂಬ ಲೇಟಾಯಿತು. ಸೆಲ್ಫಿ ಎಲ್ಲ ಹಿಡ್ಕೊತಿದ್ವಿ ಎಲ್ಲರೂ. ಯೂಟ್ಯೂಬ್ ಅಮ್ಮ ಇವಳು, ಯೂಟ್ಯೂಬಲ್ಲೆಲ್ಲ ಹಾಕ್ತಾಳೆ, ಬರ್ರಿ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟೆಲ್ಲ ಹೇಳ್ತಾಯಿದ್ರು. ಎಲ್ಲ ಅವರೇ ವಿಡಿಯೋ ಮಾಡಿದ್ರು, ಇಸ್ಕೊಂಡು ಮೊಬೈಲ್ನ ಅವರೆಲ್ಲ ವಿಡಿಯೋ ಮಾಡಿದ್ರು. ಮಕ್ಕಳದು ಇಬ್ಬರು ಹೆಣ್ಮಕ್ಳು. ಅವಳಿಗೆ ನಾನು ಅವ್ರಿಗೆ ಒಂದು ಗಿಫ್ಟ್ ಕೊಟ್ಬಿಟ್ಟು ವಿಶ್ ಮಾಡಿಬಿಟ್ಟು ಸೈಡಿಗೆ ಬಂದುಬಿಟ್ಟೆ. ಮೊಬೈಲ್ ಕೊಡ್ತಾನೆ ಇದ್ದಿಲ್ಲ, ವಿಡಿಯೋ ಮಾಡ್ತಾಯಿದ್ರು. ಯೂಟ್ಯೂಬಲ್ಲಿ ಹಾಕ್ತಾಳೆ ಅಂದ್ಬಿಟ್ಟು ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ವರ್ಷ. ತುಂಬ ಒಳ್ಳೆಯವಳು ಒಳ್ಳೆಯವಳಂದರೆ ಮಾಮೂಲಿ ನಾವು ಎಲ್ಲರೂ ಗೊತ್ತಲ್ಲ, ಹಾಗಾಗಿ ಬಾಡಿಗೆ ಮನೆ ಎಲ್ಲ ಆಯಿತು. ಒಂದು ಪಾಪು ಇತ್ತು, ಅದು ಕೂಡ ಫ್ರೆಂಡ್ ಪಾಪುನೇ. ಎತ್ಕೊಂಡಿದ್ದೆ ಮಗುನ. ಕರೆದ ತಕ್ಷಣ ಬಂದು ಪಾಪು, ಖುಷಿ ಆಯಿತು. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು. ಬಿರಿಯಾನಿ ಮಾಡಿದರು, ಕಬಾಬ್ ಮಾಡಿದರು, ಮತ್ತು ಜಾಮೂನ್ ಮಾಡಿದರು, ಮತ್ತು ಮೊಸರು ಬಜ್ಜಿ ಮಾಡಿದರು. ಚೆನ್ನಾಗಿತ್ತು. ನಾನ್ ವೆಜ್ ಅವ್ರಿಗೆ ನಾನ್ ವೆಜ್ಜು, ವೆಜ್ ಅವ್ರಿಗೆ ವೆಜ್ಜು ಎರಡೂ ಮಾಡಿಸಿದ್ಲು. ಎಲ್ಲರೂ ಕೂಡ ಇವರೆಲ್ಲ ಕಂಪ್ನಿಯಲ್ಲಿ ಕೆಲಸ ಮಾಡೋರು. ಇವರು ಎಲ್ಲರೂ ಮುಂಚೆನೇ ಬಂದಿದ್ದರು. ಅವ್ರು ಬಂದಿರೋದು ನನಗೆ ಗೊತ್ತೇ ಇರಲಿಲ್ಲ, ಅವ್ರು ಬರೋದು ಕೂಡ ಗೊತ್ತಿರಲಿಲ್ಲ. ಅವ್ರ ಪಾಡಿಗೆ ಅವ್ರು ಬಂದರು, ನನ್ನ ಪಾಡಿಗೆ ನಾನು ಹೋಗಿದ್ದೀನಿ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಇವರು ಕೂಡ ಬಂದವರೇ ಅಂದ್ಬಿಟ್ಟು. ನೋಡಿ ಎಲ್ಲ ಎಷ್ಟು ಪಾಪ ರಿಸ್ಕ್ ತೊಗೊಂಡು ಚೆನ್ನಾಗಿ ಮಾಡಿದ್ದಾರೆ. ನಾವು ಒದ್ದಾಡ್ತೀವಿ ಸಣ್ಣ ಪುಟ್ಟ ಫಂಕ್ಷನ್ ಮಾಡೋಕ್ಕೆ. ಅವ್ರ ಬರ್ಡೇನೇ ಪಾಪ ವರ್ಷ ಗ್ರ್ಯಾಂಡಾಗಿ ಮಾಡ್ತಾಳೆ. ಎಲ್ಲ ಕೆಲವು ಐಟಮ್ ಚೆನ್ನಾಗಿ ಜೋಡಿಸಿದ್ಲು, ಹಾಗಾಗಿ ನಾನು ಅದನ್ನ ವೀಡಿಯೋ ಮಾಡಿಕೊಂಡೆ. ಖುಷಿ ಆಯಿತು. ನೀಟಾಗಿ ಇಟ್ಕೊಂಡಿದ್ಲು ಕೂಡ ಅವಳು. ಮತ್ತು ಊಟ ಬಡಿಸ್ತಾಯಿದ್ರು ಅವರು. ಅಲ್ಲಿ ಅವ್ರದ್ದು ಏನಂದರೆ ಎಲ್ಲ ಒಂದು ಬೌಲಲ್ಲಿ ಹಾಕಿ ತಂದಿಡ್ತಾರೆ. ನಮಗೆ ನಾವೇ ಹಾಕೊಂಡು ತಿನ್ನೋಕೊಂಥರ ಮುಜುಗರ ಅನಿಸುತ್ತೆ. ಅವರೇ ಹಾಕೊಟ್ಟು, ನಮ್ಮ ಕಡೆ ಎಲ್ಲ ಹಂಗೆ ಅವರೇ ಊಟ ಬಡಿಸ್ತಾರೆ, ನಾವು ತಿಂತೀವಿ. ಹಾಗಾಗಿ ನೋಡಿ ಎಲ್ಲ ಮುಗಿಸ್ಕೊಂಡು ಕೇಕ್ ಕೊಟ್ಟಲು. ಹೋಗ್ತಾಯಿದ್ದೀವಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.